ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಒಂದು ಚೂರು ಏನೋ ಅನ್ನಿಸ್ತು ಇನ್ನೊಂದು ಹೇಳಬೇಕು ಅಂತ, ಅದಕ್ಕೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀನಿ. ಇನ್ನೊಂದು ಮಾಡಿ ವಿಡಿಯೋ ಬಿಡೋಣ ಅಂತ, ಒಂದು ಬಂಪರ್ ಆಫರ್ ಅಂತ ಕೊಡೋಣ ಅಂತ ಸುಮ್ಮನೆ ಏನೋ ಒಂದು ಎನಾಲೈಸಿಸ್. ಓಕೆನಾ? ಚಾರ್ಟ್ ಇಲ್ಲಿ ನೋಡಿ, ನಾನು ಎನಾಲೈಸಿಸ್ ಹೇಗೆ ವರ್ಕ್ ಮಾಡ್ತೀನಿ, ನಾನು ಎನಾಲೈಸಿಸ್ ಹೇಗೆ ತೆಗಿತೀನಿ, ಚಾರ್ಟ್ನ ಹೆಂಗೆ ಇದು ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ 25,900. ಓಕೆನಾ? ಲೈವಲ್ಲಿ ಕೊಟ್ಟೆ ನಾನು ನಿಮಗೆ 25,900. ಓಕೆ, ಅದು ಆದ ತಕ್ಷಣ ಇಲ್ಲಿ 26 ಬ್ರೇಕ್ ಆದರೆ 25,900 ಬರುತ್ತೆ ಅಂತ. ಈ ಲೆವೆಲು ಇಲ್ಲಿ ನೋಡಿ ಡೌನ್ ಬಾಟಮಲ್ಲಿ 1 2. ಓಕೆನಾ? ಇನ್ನೊಂದು ಸತಿ ರೀಟೆಸ್ಟ್ ಬಂದರೂ ಇಲ್ಲಿಗೆ ಬರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, 850 ಲೆವೆಲ್ ತೊಗೊಂಡೆ ಲಾಸ್ಟ್. ಇದು 800 ಬರುತ್ತೆ ಎಕ್ಸಾಕ್ಟ್ಲಿ. ಬಟ್ ನಾವು ಯಾವಾಗಲೂ ಒಂದು 50 ಪಾಯಿಂಟ್ ಅಂದರೆ ದೊಡ್ಡ ಕ್ಯಾಂಡಲಲ್ಲಿ ನೋಡಿ, ಡೇ ಕ್ಯಾಂಡಲು, 4 ಅವರ್ಸ್ ಕ್ಯಾಂಡಲ್, ವೀಕ್ ಕ್ಯಾಂಡಲಲ್ಲಿ ಇಟ್ಕೋಬೇಕಾದ್ರೆ ಯಾವಾಗಲೂ ಒಂದು 50 ಪಾಯಿಂಟ್ ನಾವು ದೂರನೇ ಇಟ್ಕೋಬೇಕು ಎನಾಲಿಸಿಸ್. ಓಕೆನಾ? ಅದರಲ್ಲಿ ಬೇರೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಸಿಂಬಲೇ ಕೊಟ್ಟಿದೆ. ಅದಕ್ಕೆ ಇದು ಬ್ರೇಕ್ ಆದರೆ ಮಾತ್ರ ಕೆಳಗಡೆ ಕುತ್ಕೊಳ್ಳಿ ಅಂತ. ಅದಕ್ಕೆ ನಾನು ಏನು ಮಾಡಿದೆ, ನಾನು ಚೂರು 990 ಹತ್ರ ಕೊಟ್ಟಿದ್ದೀನಿ ನಾನು ಬೇಕಂತಾನೆ. ಹೌದಾ? ಅದರಲ್ಲಿ ಬೇರೆ ಇನ್ನೊಂದು ಚೆನ್ನಾಗಿಲ್ಲ ನೋಡಿ, ಡಬ್ಲ್ಯೂ ಪ್ಯಾಟ್ರನ್ ಆಗ್ತಾಯಿತ್ತು, ಬಟ್ ಡೌನ್ಫಾಲ್ ಬಂತು. ಇದನ್ನು ತೊಗೊಂಡು ಹೋಗಿದ್ರೆ ಇನ್ನೂ ಮೇಲೆ ಲೈಫ್ ಟೈಮಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರ್ತಿತ್ತು. ಓಕೆನಾ? ಇದೊಂದು ಲೈನು, ಅದಾದ ತಕ್ಷಣ ಇದೊಂದು ಲೈನ್ ಈ ರೀತಿ. ಓಕೆ, ಇದೆಷ್ಟು ಶಾರ್ಪ್ ಆಗ್ತಾ ಹೋಗುತ್ತೋ ಇಲ್ಲಿವರೆಗೂ ಬಂತು ಅಂದ್ಕೊಳ್ಳಿ, ಬೈ ಸಪೋಸ್. ಓಕೆನಾ? ಇಲ್ಲಿವರೆಗೂ ಇನ್ನೂ ಜನವರಿವರೆಗೂ ಇಲ್ಲಿಗೂ ಕಳೆಯುತ್ತೆ ಅಂದ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲೇ ಓಡಾಡ್ತಾ ಇರುತ್ತೆ ಮಾರ್ಕೆಟ್. ಯಾವಾಗಿದು ಎಂಡ್ ಆಗುತ್ತಲ್ಲ, ಎಷ್ಟು ಸ್ಮಾಲ್ ಆಗ್ತಾ 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 ಅದು ರಾಕೆಟ್ ಅನ್ನತ್ತಲ್ಲ, ರಾಕೆಟ್ ಥರ ಆಯಿತು ಅಂದ್ಕೊಳ್ಳಿ, ಈ ರೀತಿ ಕ್ರಿಯೇಟ್ ಆಯಿತು ಅಂದ್ಕೊಳ್ಳಿ ರಾಕೆಟ್. ಓಕೆನಾ? ಅದಕ್ಕೆ ವಿಕ್ ಬಂದುಬಿಡುತ್ತೆ, ಬಿಗ್ 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 ವಿಕ್ ಬಂದುಬಿಡುತ್ತೆ ಮೇಲೆ ಹಾರಾಡೋಕ್ಕೆ, ಕೆಳಗೆ ಹಾರಾಡೋಕ್ಕೆ. ಅದ್ರ ಬೇರೆ ಇಲ್ಲಿ ನೋಡಿ, ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, 25,950 ಹತ್ರ. ಮೇಲ್ಗಡೆ ಬ್ರೇಕ್ ಆಗಬೇಕು ಅಂತಂತಂದರೆ ಇಲ್ಲೊಂದಿದೆ ಬೌನ್ಸ್ ಬ್ಯಾಕ್. ಓಕೆ, 26,000 ಹತ್ರ. ಅದಾದ ತಕ್ಷಣ ಲೈಫ್ ಟೈಮ್ ಹೈ ಇದೆ. ಓಕೆ, ಇದೊಂದು 900, 26K ಒಂದು, ಆಮೇಲೆ 26,300. ಇವು 3 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ರಾಕೆಟ್ ಯಾವಾಗ ಲಾಂಚ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳೋ ಸಲುವಾಗಿ ಇದು ಮಾಡ್ತಾಯಿದ್ದೀನಿ. ಚಾರ್ಟ್ ಯಾವ ರೀತಿ ವರ್ಕ್ ಮಾಡ್ತಾಯಿದೆ ಇಲ್ಲಿ ನೋಡಿ, ಡಬ್ಲ್ಯೂ ಪ್ಯಾಟ್ರನ್ ಆಯಿತು, ಈ ರೀತಿ ಆಯಿತು, ಮತ್ತು ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲೈತೆ. ಓಕೆನಾ? ಶಾರ್ಪ್ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಎಷ್ಟು ಮುಂದೆ ಹೋದ್ರೂ ಗೊತ್ತಾಗಲ್ಲ. ಇದು ಜನವರಿನೂ ಟೋಟಲ್ ಫುಲ್ ಕಳೆದ್ರೂ ಕಳೀತಿರ್ಬೋದು, ಹೇಳಿಕ್ಕಾಗಲ್ಲ. ಹೌದಾ? ಬಟ್ ಅದನ್ನು ಜಸ್ಟ್ ಇದು ಎನಾಲೈಸಸ್ನಲ್ಲಿ ತೊಗೊಳ್ಳಿ. ಓಕೆನಾ? ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದ ತಕ್ಷಣ ಬೈ ಮಾಡೋಣ ಮತ್ತೆ. ಓಕೆ, 25,950 ಅದೇ ಇಲ್ಲಿ ಹೇಳಿದ್ದೀನಲ್ಲ, 850 ಹತ್ರ ಲೆವೆಲ್ ಅಂತ. ಓಕೆ, ಇಲ್ಲಿ ಇನ್ ಬಿಟ್ವೀನ್. ಮತ್ತೆ ಮೇಲೆ ಹೋಗುತ್ತೆ. ಓಕೆ, ಮತ್ತೆ ಚೂರು ಕೆಳಗೆ ಬರುತ್ತೆ, ಮತ್ತೆ ಒಂದು ಚೂರು ಮೇಲೆ ಹೋಗುತ್ತೆ. ಈ ರೀತಿ ಬಂದು ಒಂದು ಶಾರ್ಪ್ ಫೇಸ್ ಮಾಡ್ಕೊಂಡ್ಬಿಟ್ಟು ರಾಕೆಟ್ ಯಾವ ರೀತಿ ಲಾಂಚ್ ಮಾಡ್ತೀವಲ್ಲ ಆ ರೀತಿ ಲಾಂಚ್ ಆಗೋಕ್ಕೆ ರೆಡಿ ಇರುತ್ತೆ. ಓಕೆನಾ? ರಾಕೆಟ್. ಈ ರೀತಿ ಆದಾಗ ಒಂದು ಬಿಗ್ ಮೂವ್, ವೆರಿ ಬಿಗ್ ಮೂವ್ ಅಂತಲೂ ಕರಿಬೋದು ನಾವು. ಓಕೆ, ವೆರಿ ಬಿಗ್ ಮೂವ್. ಕೆಳಗಡೆ ಸೈಡು, 2 ಸೈಡ್ ರೆಡಿ ಇರುತ್ತೆ ಲಾಂಚ್ ಆಗೋಕ್ಕೆ. ಓಕೆ, ರಾಕೆಟ್ ಲಾಂಚ್ ಆದ ತಕ್ಷಣ ಮೇಲ್ಗಡೆನೇ ಹೋಗುತ್ತೆ. ನನ್ನ ವ್ಯೂ ಮೇಲ್ಗಡೆನೇ ಇದೆ, ಆದರೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಡೌನ್ಫಾಲು ನೋಡೋಕ್ಕೆ ಇಷ್ಟಪಡ್ತೀನಿ, ಮೇಲ್ಗಡೆ ನೋಡೋಕ್ಕೂ ಇಷ್ಟಪಡ್ತೀನಿ. ಎರಡೂ ಪಾಸಿಬಲ್ ಇದೆ. ಹೌದಾ? ಎರಡೂ ಪಾಸಿಬಲ್ ಇದೆ. ಇದೇ ಒಂದೇ ಆಗುತ್ತೆ ಅಂತ, ಯಾಕಂದ್ರೆ ಮಾರ್ಕೆಟಲ್ಲಿ ಒಂದೇ ವ್ಯೂ ಇಟ್ಕೊಂಡು ನೀವು ನಡೆದ್ರಿ ಅಂದ್ಕೊಳ್ಳಿ, ಯಾವಾಗಲೂ ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಸಿಂಪಲಾಗಿ ಈ ಲೈನ್ ಬೇಕಾದರೆ ನೀವು ಡ್ರಾ ಮಾಡಿ ನಿಮ್ಮದು ಚಾರ್ಟಲ್ಲಿ ಬೇಕಾದರೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ರೀತಿ. ಓಕೆ, ಈ ರೀತಿ ಜಿಗ್ಜಾಗ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂತಂದರೆ ಇದು ಜಿಗ್ಜಾಗ್ ಇನ್ ಬಿಟ್ವೀನ್ ಮಾಡೋದು ಬೇಕಾಗಿಲ್ಲ, ಇದು ಮಾಡೋದು ಬೇಕಾಗಿಲ್ಲ. ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅನಲೈಸಿಸ್ ಮಾಡೋಷ್ಟೇ ಈ ರೀತಿ. ಇದು ಮಾಡೋದು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಬೇಕಾದರೆ ಇವೆರಡು ಲೈನ್ ಇಟ್ಕೊಳ್ಳಿ, ಇದೊಂದು ಲೈನ್. ಓಕೆನಾ? ಕರೆಕ್ಟಾಗಿ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಲೈನ್ ಪ್ರಾಪರಾಗಿ ಹಾಕ್ಕೊಳ್ಳಿ. ನಾನು ಜಸ್ಟ್ ಡ್ರಾ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಬಂತ, ಇಲ್ಲಿವರೆಗೂ ಟ್ರೈ ಮಾಡಿ. ನಾನು ಲೆವೆಲ್ ಇದೇ ಕೊಟ್ಟಿದ್ದೆ ನಾನು ನಿಮಗೆ, 850. ನಾಳೆ ಅಂತಂತಂದರೆ 29ಗೆ ಬಂದರೆ ಇಲ್ಲಿವರೆಗೂ ಬರುತ್ತೆ ಅಂತ ಈ ವೀಕು. ಇಲ್ಲಿಂದ ಬೇಕಾದರೆ ಮತ್ತೆ ಇಲ್ಲೊಂದು ಏನಾದರೂ ಒಂದು ಪಾಸಿಟಿವ್ ಕ್ಯಾಂಡಲ್ ಏನಾದರೂ ತೋರಿಸಿತ್ತು ಅಂದ್ಕೊಳ್ಳಿ, ಗ್ರೀನ್ ಕ್ಯಾಂಡಲ್. ಓಕೆನಾ? ಬಂತು ಅಂತಂದರೆ ಮತ್ತೆ ಮೇಲೆ ಬರುತ್ತೆ. ಓಕೆ, ಅದು ಎಲ್ಲಿವರೆಗೂ ಬರುತ್ತೆ ಹೇಳೇ ಬರೋಲ್ಲ, ಯಾಕಂತಂದರೆ ಇಲ್ಲಿ 26 ಮಧ್ಯದಲ್ಲೊಂದಿದೆ. ಹೌದಾ? ರಾಕೆಟ್ ಮಧ್ಯದಲ್ಲೊಂದಿದೆ, ಬಾಕ್ಲಾದರೂ ಅಂದ್ಕೊಳ್ಳಿ, ಎಕ್ಸಿಟ್ ಆದರೂ ಅಂದ್ಕೊಳ್ಳಿ, ಇನ್ನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಇಲ್ಲಿಂದ ಮತ್ತೆ ಇಲ್ಲಿ ಬಂದು ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಪ್ರತಿ ಸಲ ಡಬ್ಲ್ಯೂ ಪ್ಯಾಟ್ರನ್ನೇ ಮಾಡಲ್ಲ. ನಾನು ಹೇಳ್ತೀನಿ ಈ ರೀತಿ ಮೇಲೆ ಹೋಯ್ತು ಅಂದ್ಕೊಳ್ಳಿ, ಮತ್ತೆ ಇಲ್ಲಿಂದ ಇಲ್ಲೇನಿರುತ್ತೆ ಮತ್ತೆ ಮೇಲೆ ಹೋಗುತ್ತೆ ಈ ರೀತಿ. ಹೌದಾ? ಆ ರೀತಿ ಮಾಡ್ತಾ ಇರುತ್ತೆ. ಸಮ್ಟೈಮ್ಸ್ ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಸ್ವಲ್ಪ ಸ್ಪೆಂಡ್ ಇನ್ನೂ ತೆಗಿತಿರಬೇಕು ಮಾರ್ಕೆಟು ಅಂತ ಅನ್ಕೋತಾ ಇದ್ದೀನಿ.
ಸೊ ನೋಡೋಣ ಅಂತ ಜಸ್ಟ್ ನೀವು ಇದೊಂದು ಜಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ ಅಷ್ಟೇ. ಇದನ್ನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಮಾರ್ಕೆಟ್ ಯಾವ ಟೈಮಲ್ಲಿ ಬ್ರೇಕೌಟ್ ಕೊಡುತ್ತೋ ಯಾವ ಟೈಮಲ್ಲಿ ಚೇಂಜಸ್ ಆಗುತ್ತೋ ಹೇಳೋಕ್ಕಾಗಲ್ಲ. ಜಸ್ಟ್ ನಂದೊಂದು ನೋಡೋ ಚಾರ್ಟ್ ಯಾವ ರೀತಿ ನೋಡೋ ವ್ಯೂ. ಎಲ್ಲರೂ ಕೇಳ್ತಾ ಇರ್ತಾರೆ ನೀವು ಟಾರ್ಗೆಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂತ. ಏನಿಲ್ಲ, ಸಿಂಪಲ್ ಇದೇ ರೀತಿ. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಯಾವಾಗಲೂ ನೀವೇನು ಮಾಡಿ, ಅದು 3 ಲೈನು ಹೇಳಿದ್ನಲ್ಲ, ಅದನ್ನು ಇಂಪಾರ್ಟೆಂಟ್ ಇದೆ. ಸೊ ಇದೊಂದು ಲೆವೆಲ್ ಬಂದುಬಿಟ್ಟು ಇದೊಂದು ಲೆವೆಲ್ ಬಂದುಬಿಟ್ಟು ಆಮೇಲೆ 26,000 ಇದೊಂದು ಲೈಫ್ ಟೈಮ್ ಹೈ. ಓಕೆನಾ? ಇದು ಕೆಳಗಿಂದ ಏನು ಡೌನಿಂದ ಏನು ಬೇಡ. ಇದು 3 ಇಂಪಾರ್ಟೆಂಟ್ ಆಗುತ್ತೆ. 900 ಒಂದು, 26K ಒಂದು, ಆಮೇಲೆ 300 ಲೆವೆಲ್. ಓಕೆನಾ? ಸೊ ಇದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಈ 3ದಲ್ಲೇ ಎಷ್ಟು ದಿನ ತೆಗೆಯುತ್ತೋ ಇನ್ನೂ ಗೊತ್ತೇ ಇಲ್ಲ. ಜನವರಿವರೆಗೂ ತೆಗಿತಾ ಇರಬೇಕು. ಅಟ್ಲೀಸ್ಟ್ ಹೇಳ್ದಲ್ಲ, ಅದು ಎಲ್ಲಿವರೆಗೂ ಬರುತ್ತೆ ಫೇಸ್, ಅಲ್ಲಿವರೆಗೂ 19ವರೆಗೂ ಬರ್ಬೋದು, 13ವರೆಗೂ ಬರ್ಬೋದು, 7ವರೆಗೂ ಬರ್ಬೋದು. ಎಲ್ಲಿವರೆಗೂ ಬರುತ್ತೆ ಗೊತ್ತಾಗಲ್ಲ. ಆ 23 ಫುಲ್ ಮಂತು ಜನವರಿನೂ ಕಳೀತಾ ಇರ್ಬೋದು. ಅಂದರೆ ಜನವರಿಯಿಂದ 26. ಓಕೆ, ನ್ಯೂ ಇಯರ್ದಲ್ಲಿ. ಸೊ ಜಸ್ಟ್ ಇದೊಂದು ಎನಾಲಿಸಿಸ್ ಸುಮ್ಮನೆ ಒಂದು ತಲೆಯಲ್ಲಿ ಬಂತು, ಯಾವ ರೀತಿ ರೀಡ್ ಮಾಡಬೇಕು, ಎನಾಲಿಸಿಸ್ ಯಾವ ರೀತಿ ಲೆವೆಲ್ಗಳು ತೆಗಿಬೇಕು ಅಂತ. ಸೊ ಅದಕ್ಕೆ ಇದೊಂದು ನೆನಪು ಬಂತು, ಅದಕ್ಕೆ ಮಾಡಿ ಹಾಕಿದ್ದೀನಿ ವೀಡಿಯೋನ. ಸೊ ಎಂಜಾಯ್ ಮಾಡಿ. ಇದೇನು ಎನಾಲಿಸಿಸ್ ಅಲ್ಲ, ಜಸ್ಟ್ ಒಂದು ಇಮ್ಯಾಜಿನೇಷನ್ ಅಂತ. ಚಾರ್ಟ್ ಯಾವ ರೀತಿ ನೋಡ್ಕೋಬೇಕು, ಚಾರ್ಟ್ ಯಾವ ರೀತಿ ಮೂವ್ ಆಗ್ತಾಯಿದೆ. ಓಕೆನಾ? ಚಾರ್ಟ್ ಇಲ್ಲಿ ನೋಡಿ, ಚಾರ್ಟ್ ಯಾವ ರೀತಿ ಮೂವ್ ಆಗುತ್ತೆ. ಓಕೆ, ಈ ರೀತಿ. ಸೊ ಅದೇ ಪ್ರಕಾರ ಲೆವೆಲ್ಗಳು ಯಾವ ರೀತಿ ತೆಗಿಬೇಕು ಅನ್ನೋದೊಂದು ಇದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಓಕೆನಾ? ಇದು ಗ್ಯಾಪ್ ಫಿಲಪ್ ಮಾಡೋಕ್ಕೆ ಬರುತ್ತೆ. 1 2 3 ಸಪೋರ್ಟ್, ಮತ್ತು 3ನೇ ಸಪೋರ್ಟ್ ತೊಗೋತು ಅಂದ್ಕೊಳ್ರಿ, ಮತ್ತು ಒಂದು ಚಾನ್ಸಸ್ ಇರುತ್ತೆ ಬೌನ್ಸ್ ಬ್ಯಾಕ್. ಬೇಕಂದರೆ ಮಧ್ಯದಲ್ಲೂ ಬಂದು 26,000 ಮತ್ತೆ ಒಂಚೂರು ಕೆಳಗೆ ಬಂದಂಗೆ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಪ್ರತಿ ಸಲ ಅದೇ ಇರ್ತದೆ, ಪ್ರತಿ ಸಲ ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತೆ ಅಂತಲೂ ತಲೆಯಲ್ಲಿ ಇಟ್ಕೊಳ್ಳೋದು ಏನು ಬೇಡ. ಸೊ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮ್ಮದು ಅನಿಸಿಕೆ ಏನು ಅಂತ. ಸೊ ಇದನ್ನು ಕರೆಕ್ಟಾಗಿ ತೊಗೋಬೋದು ಇಲ್ವೋ, ನಿಮ್ಮದು ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಚಾರ್ಟ್ನ, ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸಿಂಪಲಾಗಿ ಇಟ್ಕೊಳೋಣ ಅಷ್ಟೇ ಮಾರ್ಕೆಟ್ನ. ಇನ್ನೊಂದು 2 ದಿನದಲ್ಲಿ ಅದೇ ಹೇಳ್ತಾ ಇದ್ದೀನಲ್ಲ, ನ್ಯೂ ಇಯರ್ದಲ್ಲಿ ಚೆನ್ನಾಗಿ ಮಾಡೋಣ. ಟ್ರೇಡಿಂಗು ಬಂದೇ ಬರುತ್ತೆ, ಒಂದಿಲ್ಲ ಒಂದಿನ ಪಕ್ಕ ಬಂದೇ ಬರುತ್ತೆ. ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂಷನ್ ಆಗಿ ಇರುತ್ತೆ ಅಂತಂತಂದರೆ ಇಂಪಾಸಿಬಲ್. ಸೊ ಅದಕ್ಕೆ ನಂದು ಎನಾಲಿಸಿಸ್ ಫಸ್ಟ್, ಇದಕ್ಕಿಂತಲೂ ಬಿಫೋರ್ ಇದು ಜಸ್ಟ್ ಒಂದು ಎನಾಲಿಸಿಸ್ ಅಷ್ಟೇ. ಇದಕ್ಕೆ ಏನಾದರೂ ಹೆಸರು ಕೊಟ್ಟು ಹಾಕ್ತೀನಿ ನಾನು, ಹೌ ಟು ರೀಡ್ ದ ಚಾರ್ಟ್ ಅಂತ ಏನಾದರೂ ಒಂದು ಹಾಕ್ತೀನಿ ಹೆಸರು. ಇದು ಎನಾಲಿಸಿಸ್ ಅಲ್ಲ, ಬಟ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 26 ಲೆವೆಲು ಮಂಡೇ ದಿವಸ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂದು 10-20 ಪಾಯಿಂಟು ಬ್ರೇಕ್ ಆದಮೇಲೆ ಬೇಕಾದ್ರೆ ಡೌನ್ ಸೈಡ್ ಕೂತ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.